ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ ಆದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ನೀವು ಜವಾಬ್ದಾರಿಯನ್ನು ಸ್ವೀಕರಿಸುವ ಕ್ಷಣವು ನಿಮ್ಮ ಜೀವನದಲ್ಲಿ ಏನನ್ನಾದರೂ ಬದಲಾಯಿಸುವ ಶಕ್ತಿಯನ್ನು ಪಡೆಯುವ ಕ್ಷಣವಾಗಿದೆ. ದೇವರು ನಮ್ಮ ದಾರಿಗೆ ಬರಲು ಅನುಮತಿಸುವ ಎಲ್ಲವೂ ಯಾವಾಗಲೂ ಒಂದು ಉದ್ದೇಶದಿಂದ ಕೂಡಿರುತ್ತದೆ. ನಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸಲು ಅವನು ದೊಡ್ಡ ತಪ್ಪು ಮತ್ತು ಆಳವಾದ ನೋವು ಸಹ ಬಳಸುತ್ತಾನೆ. ನಾವು ಮನುಷ್ಯರು, ನಾವು ಪರಿಪೂರ್ಣರಲ್ಲ. ನಾವು ಜೀವಂತವಾಗಿದ್ದೇವೆ. ನಾವು ವಿಷಯಗಳನ್ನು ಪ್ರಯತ್ನಿಸುತ್ತೇವೆ. ನಾವು ತಪ್ಪುಗಳನ್ನು ಮಾಡುತ್ತೇವೆ. ನಾವು ಎಡವಿ ಬೀಳುತ್ತೇವೆ. ನಾವು ಗಾಯಗೊಳ್ಳುತ್ತೇವೆ. ನಾವು ಮತ್ತೆ ಏಳುತ್ತೇವೆ. ನಾವು ಮತ್ತೆ ಪ್ರಯತ್ನಿಸುತ್ತೇವೆ, ಕಲಿಯುತ್ತೇವೆ, ಬೆಳೆಯುತ್ತೇವೆ ಮತ್ತು ಜೀವನ ಎಂಬ ಅಮೂಲ್ಯ ಅವಕಾಶಕ್ಕಾಗಿ ನಾವು ಕೃತಜ್ಞರಾಗಿರುತ್ತೇವೆ. ನೆನಪಿಡಿ, ನೀವು ಉಸಿರಾಡುವವರೆಗೂ ಅದು ಪ್ರಾರಂಭಿಸಲು ಎಂದಿಗೂ ತಡವಾಗಿಲ್ಲ. ಸಂತೋಷವಾಗಿರಲು ಎಂದಿಗೂ ತಡವಾಗಿಲ್ಲ ಮತ್ತು ಹೊಸ ಗುರಿಯನ್ನು ಹೊಂದಿಸಲು ಅಥವಾ ಹೊಸ ಕನಸನ್ನು ಮಾಡಲು ಎಂದಿಗೂ ತಡವಾಗಿಲ್ಲ. ಎಲ್ಲವೂ ನಮ್ಮ ಮನಸ್ಸಿನ ಪ್ರತಿಬಿಂಬವಾಗಿರುವುದರಿಂದ ಎಲ್ಲವನ್ನು ನಮ್ಮ ಮನಸ್ಸಿನಿಂದ ಬದಲಾಯಿಸಬಹುದು. ಸಮಯವು ನದಿಯಂತೆ. ನೀವು ಒಂದೇ ನೀರನ್ನು 2 ಬಾರಿ ಸ್ಪರ್ಶಿಸಲು ಸಾಧ್ಯವಿಲ್ಲ, ಏಕೆಂದರೆ ಹಾದು ಹೋಗುವ ಹರಿವು ಮತ್ತೆ ಹಾದು ಹೋಗುವುದಿಲ್ಲ. ನಿಮ್ಮ ಜೀವನದ ಪ್ರತಿ ಕ್ಷಣವನ್ನು ಆನಂದಿಸಿ. ಯಾರು ನೀವು ಯಾರೆಂದು ನಿಮಗೆ ತಿಳಿದಿರುವವರೆಗೆ ಮತ್ತು ನಿಮ್ಮನ್ನು ಸಂತೋಷಪಡಿಸುವ ವಿಷಯವು ಇತರರು ನಿಮ್ಮನ್ನು ಹೇಗೆ ನೋಡುತ್ತಾರೆ ಎಂಬುದು ಮುಖ್ಯವಲ್ಲ. ಜೀವನದ ಉತ್ತಮ ಭಾಗ ಪ್ರತಿದಿನ ಬೆಳಗ್ಗೆ ನಿಮ್ಮ ಸಂತೋಷದ ಅಭಿವೃದ್ಧಿಯಾಗಲು ನಿಮಗೆ ಹೊಸ ಅವಕಾಶವಿದೆ. ಪ್ರತಿದಿನ ನಿಮ್ಮನ್ನು ನೆನಪಿಸಿಕೊಳ್ಳಿ, ನನ್ನ ಸಂತೋಷದ ಉಸ್ತುವಾರಿ ನಾನೇ. ನನ್ನ ಹೊರಗಿನ ಯಾವುದನ್ನು ನನ್ನನ್ನು ನಿಯಂತ್ರಿಸಲು ನಾನು ಬಿಡುವುದಿಲ್ಲ. ನಾನು ಒಳಗಿನಿಂದ ಒಳ್ಳೆಯದನ್ನು ಅನುಭವಿಸುವ ಜೀವನವನ್ನು ರಚಿಸುತ್ತಿದ್ದೇನೆ ಮತ್ತು ಅದು ಹೊರಗೆ ಉತ್ತಮವಾದ ಅನುಭವಗಳಾಗಿ ಬದಲಾಗುತ್ತದೆ. ಯಾವ ಹಣದಿಂದ ಖರೀದಿಸಬಹುದು ಹಾಸಿಗೆ, ಆದರೆ ನಿದ್ರೆ ಇಲ್ಲ. ಗಡಿಯಾರ ಆದರೆ ಸಮಯವಲ್ಲ. ಪುಸ್ತಕ ಆದರೆ ಜ್ಞಾನವಲ್ಲ. ಸ್ಥಾನ ಆದರೆ ಗೌರವವಲ್ಲ. ಔಷಧಿ ಆದರೆ ಆರೋಗ್ಯವಲ್ಲ. ವಿನೋದಗಳು ಆದರೆ ಸಂತೋಷವಲ್ಲ. ಪರಿಚಯ ಆದರೆ ಸ್ನೇಹವಲ್ಲ. ವಿಧೇಯತೆ ಆದರೆ ನಿಷ್ಠೆಯಲ್ಲ. ಮನೆ ಆದರೆ ಮನೆಯಲ್ಲ. ಒಂದು ಕಾರಣಕ್ಕಾಗಿ ನಡೆಯುತ್ತದೆ. ಆ ಒಂದು ಕಾರಣವು ಬದಲಾವಣೆಗೆ ಕಾರಣವಾಗುತ್ತದೆ. ಕೆಲವೊಮ್ಮೆ ಇದು ನೋವುಂಟು ಮಾಡುತ್ತದೆ, ಕೆಲವೊಮ್ಮೆ ಕಷ್ಟವಾಗುತ್ತದೆ, ಆದರೆ ಕೊನೆಯಲ್ಲಿ ಎಲ್ಲವೂ ಉತ್ತಮವಾಗಿದೆ. ನೀವು ಇಂದು ಇರುವ ಹೋರಾಟವು ನಾಳೆ ನಿಮಗೆ ಅಗತ್ಯವಿರುವ ಶಕ್ತಿಯನ್ನು ಅಭಿವೃದ್ಧಿಪಡಿಸುತ್ತದೆ. ದೇವರು ನಿಮ್ಮನ್ನು ಒಂಟಿಯಾಗಿ ಎಂದಿಗೂ ಪರಿಸ್ಥಿತಿಗೆ ಕಳುಹಿಸುವುದಿಲ್ಲ. ದೇವರು ನಿಮ್ಮ ಮುಂದೆ ಹೋಗುತ್ತಾನೆ. ಅವನು ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ. ಅವನು ನಿಮ್ಮ ಹಿಂದೆ ನಡೆಯುತ್ತಾನೆ. ನೀವು ಇದೀಗ ಯಾವುದೇ ಪರಿಸ್ಥಿತಿಯನ್ನು ಹೊಂದಿದ್ದರೂ ಆತ್ಮವಿಶ್ವಾಸದಿಂದಿರಿ. ದೇವರು ನಿಮ್ಮೊಂದಿಗಿದ್ದಾನೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ನೀವು ಮಾಡಿದ ಆಯ್ಕೆಯ ಪ್ರತಿಬಿಂಬವಾಗಿದೆ. ನೀವು ವಿಭಿನ್ನ ಫಲಿತಾಂಶವನ್ನು ಬಯಸಿದರೆ ಬೇರೆ ಆಯ್ಕೆ ಮಾಡಿ. ಜೀವನದಲ್ಲಿ ಎಂದಿಗೂ ವಿಷಾದಿಸಬೇಡಿ. ಒಳ್ಳೆಯ ದಿನಗಳು ಸಂತೋಷವನ್ನು ನೀಡುತ್ತವೆ.
ಕೆಟ್ಟ ದಿನಗಳು ಅನುಭವವನ್ನು ನೀಡುತ್ತವೆ. ಕೆಟ್ಟ ದಿನಗಳು ಪಾಠಗಳನ್ನು ನೀಡುತ್ತವೆ ಮತ್ತು ಉತ್ತಮ ದಿನಗಳು ನೆನಪುಗಳನ್ನು ನೀಡುತ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.